ಹೆಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಚೇತು ಗೌಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನೊಂದು ವಿಷಯ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ, ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಗೈಸ್, ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ನಾನು ನಮ್ಮ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೋಸ್ಕರ ಅಂದರೆ, ನಮ್ಮ ಮನೆಯಿಂದ ಒಂದು 15-20 ಕಿಲೋಮೀಟ್ರ್ ದೂರದಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟ ತೋರಿಸ್ಬೇಕು ಅಂತ. ಈ ವ್ಲಾಗು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವ್ಲಾಗ್ನ ಕೊನೆವರೆಗೂ ನೋಡಿ. ಲೆಟ್ಸ್ ಗೋ ಆ್ಯಂಡ್ ವಾಚ್. ಅದಕ್ಕಿಂತ ಮುಂಚೆನೇ ಕೆಳಗಡೆನೇ ಇನ್ನೂ ನಂದಿ ವಿಗ್ರಹ ಸಿಗುತ್ತೆ. ಮತ್ತು ಇನ್ನೊಂದು, ನಾವು ಬೆಟ್ಟದ ಮೇಲೆ ಏನು ನಡ್ಕೊಂಡು ಹೋಗ್ಬೇಕು ಅಂತ ಅವಶ್ಯಕತೆ ಇಲ್ಲ. ಬೆಟ್ಟದ ಮೇಲ್ಗಡೆ ವೆಹಿಕಲ್ಸ್ ಎಲ್ಲ ಹೋಗ್ತವೆ. ಬನ್ನಿ, ನಾವು ಇವಾಗ ಇಲ್ಲಿ ನಂದಿ ವಿಗ್ರಹ ಇದೆ, ತೋರಿಸ್ತೀನಿ ನೋಡಿ. ಇದೆ ನಂದಿ ವಿಗ್ರಹ. ಇದಾದಮೇಲೆ ಇಲ್ಲಿಂದ ನಾವು ಈಗ ಮೇಲ್ಗಡೆ ಹೋಗ್ಬೇಕು. ಇವಾಗ ಬೆಟ್ಟದ ಮೇಲ್ಗಡೆ ಬಂದಿದ್ದೀವಿ. ನಿಮಗೆ ಹಿಂದ್ಗಡೆ ಕಾಣಿಸ್ತಿರ್ಬೋದು, ಇದೆಲ್ಲ ಪಾರ್ಕಿಂಗಿಗೆ ವೆಹಿಕಲ್ಸ್ ಎಲ್ಲ ಮೇಲ್ಗಡೆ ಬಂದು ಇಲ್ಲೇ ನಿಲ್ಲಿಸ್ತಾರೆ. ಇವಾಗ ನಾವು ಮೇಲ್ಗಡೆ ಹೋಗಿ ದೇವರ ದರ್ಶನ ಪಡೆಯೋಣ. ಸ್ಟೆಪ್ಸ್ ಏನು ಜಾಸ್ತಿ ಏನಿಲ್ಲ, ಒಂದು 59 to 60 ಸ್ಟೆಪ್ಸ್ ಇದ್ದಾವೆ ಅಷ್ಟೇ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಇವಾಗ ದೇವರ ದರ್ಶನ ಪಡೆದು ಈ ದೇವಸ್ಥಾನದ ಒಂದು ಸ್ವಲ್ಪ ಇತಿಹಾಸ ತಿಳ್ಕೊಳ್ಳೋಣ. ಇವಾಗ ಹೋಗಿ ನಾನು ದೇವ್ರ ದರ್ಶನ ಪಡೆದು ಪೂಜೆ ಮಾಡಿಸ್ಕೊಂಡ್ಬಂದು ನಿಮಗೆ ಸಿಗ್ತೀನಿ. ಈ ಬೆಟ್ಟಕ್ಕೆ ಯಾವ ಟೈಮಲ್ಲಿ ಬಂದರೆ ಬೆಟರು ಅಂತ ಅಂದರೆ, ಮಾರ್ನಿಂಗ್ ಟೈಮು ಅಥವಾ ಈವ್ನಿಂಗ್ ಟೈಮ್ ಬಂದರೆ ಚೆನ್ನಾಗಿರುತ್ತೆ. ಆದರೆ ನಾನು ಮಧ್ಯಾಹ್ನ ಇವಾಗ ಉರಿಯೋ ಬಿಸಿಲಲ್ಲಿ ಬಂದಿದ್ದೀನಿ. ಏನಕ್ಕೆ ಅಂದರೆ, ಒಂದು ಸ್ವಲ್ಪ ಅಲ್ಲಿ ಲೇಟ್ ಆಯಿತು ಬರೋದು, ಅದಕ್ಕೋಸ್ಕರ. ಮಾವನೂರು ಮಲ್ಲಪ್ಪನ ಬೆಟ್ಟ ಅಂತ, ನಿಮಗೆ ಹಾಸನ ಡಿಸ್ಟಿಕ್ಕಲ್ಲೇ ಮಾವನೂರು ಮಲ್ಲಪ್ಪನ ಬೆಟ್ಟ ಅಂತ ಒಂದಿದೆ. ಮತ್ತು ಇನ್ನೊಂದು ಬೆಟ್ಟದ ಭೈರವೇಶ್ವರ ಅಂತ ಇದೆ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಮಾವನೂರು ಮಲ್ಲಪ್ಪನ ಬೆಟ್ಟ. ಇದು ಮಾವನೂರು ಮಲ್ಲಪ್ಪನ ಬೆಟ್ಟ ಎಲ್ಲಿ ಬರೋದು ಅಂತ ಅಂದರೆ, ಮಾವನೂರು ಅಂತ ಒಂದು ಊರು, ಮತ್ತು ಇದು ಬಿಜಯಮಾರ್ನಹಳ್ಳಿ ಅಂತ ಒಂದು ಊರಿಗೆ ಸೇರಿರುತ್ತೆ. ಮತ್ತು ಇದು ಹಾಸನ ಡಿಸ್ಟಿಕ್ಕು ಚಂದ್ರಾಯಪಟ್ಟಣ ತಾಲೂಕಲ್ಲಿ ಬರುತ್ತೆ. ಇದು ಹಾಸನಿಂದ ಒಂದು 28 ಕಿಲೋಮೀಟರ್ ಆಗ್ಬೋದು, ಮತ್ತು ಚಂದ್ರಾಯಪಟ್ಟಣದಿಂದ ಒಂದು 18 ಕಿಲೋಮೀಟ್ರು. ಹಾಗೆ ಶಾಂತಿಗ್ರಾಮದಿಂದ ನೀವು ಮಳಲಿ ಮಾರ್ಗವಾಗಿ ಬರೋದಾದರೆ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇನ್ನೊಂದು ಬೆಂಗಳೂರು ಮತ್ತು ಹಾಸನ ಹೈವೇಯಿಂದ ಒಂದು 10 ಕಿಲೋಮೀಟರ್ ಆಗ್ಬೋದು. ಈ ಬೆಟ್ಟಕ್ಕೆ ಗೈಸ್ ಯಾವ ಟೈಮಲ್ಲಿ ಬಂದರೆ ಸೂಕ್ತ ಅಂತ ಅಂದರೆ, ಇದು ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ, ಇಲ್ಲಿನ ವೆದರು ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ದೇವಸ್ಥಾನದಲ್ಲಿ ಮದುವೆ ಕೂಡ ಮಾಡಿಸ್ತಾರೆ. ಈ ಟೆಂಪಲಿಗೆ ಯಾವ ಥರ ಪೇಂಟ್ ಮಾಡೋರೆ ಗೋಲ್ಡನ್ ಕಲರಲ್ಲಿ, ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತೈತೆ. ಮತ್ತು ಇನ್ನೊಂದು, ಇಲ್ಲಿ ಈ ಥರ ಮಂಟಪ ಥರ ಇದೆಯಲ್ಲ, ಇಲ್ಲಿ ಮದುವೆ ಎಲ್ಲ ಮಾಡಿಸ್ತಾರಂತೆ. ಮತ್ತು ನೋಡಿ, ಇಲ್ಲಿ ಚೇರ್ ಹಾಕವ್ರೆ. ಈ ಚೇರ್ ಮೇಲಿಂದ ಈ ಕಡೆ ವ್ಯೂ ಪಾಯಿಂಟ್ನ ಮಾರ್ನಿಂಗ್ ಟೈಮು ನೋಡ್ತಾ ಇದ್ದರೆ ಹೆಂಗೆ ಕಾಣಿಸುತ್ತೆ ಅಂದರೆ, ಇವಾಗ ನಾನು ಮಧ್ಯಾಹ್ನ ಬಂದಿದ್ದೀನಲ್ವ, ಅದಕ್ಕೋಸ್ಕರ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಅಂದರೆ ಬಿಸಿಲಿದೆಯಲ್ಲ, ಅದಕ್ಕೋಸ್ಕರ. ಮತ್ತು ಇಲ್ಲೆಲ್ಲ ವಿಂಡ್ ಮಿಲ್ಗಳಿದ್ದಾವೆ ನೋಡಿ. ಮತ್ತು ಇದನ್ನು ಇನ್ನೊಂದು ಏನಂತಾರೆ ಅಂದರೆ, ಇದನ್ನು ವಿಂಡ್ ಮಿಲ್ ಟೆಂಪಲ್ ಅಂತಲೂ ಕರೀತಾರಂತೆ. ವಿಂಡ್ ಮಿಲ್ ಎಲ್ಲ ಇಲ್ಲೇ ಇದ್ದಾವೆ, ಹತ್ರದಲ್ಲೇ ಇದ್ದಾವೆ. ಮತ್ತು ಈ ವಿಂಡ್ ಮಿಲ್ ವಿಶೇಷತೆ ಏನಂದರೆ ಗೈಸ್, ಇದು ಗಾಳಿ ಯಾವ ಕಡೆ ಫೋರ್ಸಾಗೆ ಬರುತ್ತೆ ಆ ಕಡೆ ಇವು ತಿರುಗ್ತವೆ. ಇದು ಇಲ್ಲಿ ಫುಲ್ಲು ಕಾಣಿಸ್ತಿದೆಯಲ್ಲ, ಎಲ್ಲ ವಿಂಡ್ ಮಿಲ್ ಎಲ್ಲ ಕಾಣಿಸ್ತಿದ್ದಾವೆ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು ವಿಡಿಯೋದಲ್ಲಿ. ಗೈಸ್ ನೋಡಿ, ಈ ಮಲ್ಲೇಶ್ವರ ಸ್ವಾಮಿ ಮುಂದೆ ನಂದಿ ವಿಗ್ರಹ ಇದೆ. ನೀವು ಎಲ್ಲೇ ನೋಡ್ಬೋದು, ಶಿವನ ದೇವಸ್ಥಾನಗಳ ಮುಂದೆ ಯಾವಾಗಲೂ ನಂದಿ ವಿಗ್ರಹ ಇದ್ದೇ ಇರುತ್ತೆ. ನನ್ನ ಎಡಭಾಗದಿಂದ ನೋಡಿದರೆ ವೀರಭದ್ರೇಶ್ವರ ಸ್ವಾಮಿ ಅಂತ ಇದೆ. ಮತ್ತು ಆ ಶಿವಲಿಂಗನ ಮುಂದೆ ಒಂದು ಗರುಡಗಂಬ ನಿಲ್ಲಿಸಿದ್ದಾರೆ. ಮತ್ತು ಇನ್ನೊಂದು, ನನ್ನ ಬಲಭಾಗದಿಂದ ನೋಡಿದರೆ ಒಂದು ನಾಗಸರ್ಪ ಅಂತ ಒಂದು ದೇವಸ್ಥಾನ ಇದೆ. ಈ ನಾಗಸರ್ಪ ದೇವಸ್ಥಾನ ನಾನು ಹಂಗೆ ತೋರಿಸ್ತೀನಿ ನೋಡಿ, ನಾಗಸರ್ಪ ದೇವಸ್ಥಾನ ಇದು. ಮತ್ತು ಈ ದೇವಸ್ಥಾನದ ಬಗ್ಗೆ ಏನಾದರೂ ತಿಳ್ಕೊಳ್ಳೋದಾದರೆ, ಈ ದೇವಸ್ಥಾನ ಯಾವಾಗ ಆಯಿತು ಅಂದರೆ 2015ರಲ್ಲಿ ಆಗಿದೆ. ಇದಕ್ಕಿಂತ ಮುಂಚೆ ಒಂದು ಕಲ್ಲಿನ ಗುಡಿಲಿ ಪೂಜೆ ಮಾಡೋರಂತೆ.
ಮತ್ತು ಇನ್ನೊಂದು ಏನಂದರೆ ಇಲ್ಲಿ ವರ್ಷಕ್ಕೊಂದ್ಸತಿ ದೀಪಾವಳಿ ಹಬ್ಬದ ಟೈಮಲ್ಲಿ ಒಂದು ಜೋರಾಗೆ ಹಬ್ಬ ಮಾಡ್ತಾರೆ. ಮತ್ತು ಇನ್ನೊಂದು ಕರಗೋತ್ಸವ ಅಂತ ಮಾಡ್ತಾರೆ. ಬೆಂಗಳೂರು ಕರಗತ್ತರ ಏನಲ್ಲ, ಇಲ್ಲಿ ಕರಗೋತ್ಸವ ಅಂದರೆ ಇಲ್ಲಿ ಅರ್ಚಕರು ಇರ್ತಾರಲ್ಲ, ಅವರು 9 ದಿನ ಉಪವಾಸ ಇದ್ದು ಆ ಕರಗನ ತಲೆ ಮೇಲೆ ಹೊತ್ಕೋತಾರಂತೆ. ತಲೆ ಮೇಲೆ ಹೊತ್ಕೋತಾರೆ ಅಂದರೆ ತಲೆಗೆ ಏನು ಹಾಕ್ಕೊಳ್ದಲೇ ಹೊತ್ಕೋತಾರಂತೆ. ಹೊತ್ಕೊಬಿಟ್ಟು ಹಳ್ಳಿಲಿರೋ ಮನೆ ಹತ್ರಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ ಧನ ಸಹಾಯ ಪಡೆದ್ಬಿಟ್ಟು ಅದನ್ನು ಇಲ್ಲಿ ಜಾತ್ರೆ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೋತಾರಂತೆ. ಮತ್ತು ಇದನ್ನು ಊರಿನ ಸ್ಥಳೀಯರೆಲ್ಲ ಏನಂತಾರೆ ಅಂದರೆ ಮಾವನೂರು ಮಲ್ಲಪ್ಪನ ಬೆಟ್ಟ ಅಂತಲೇ ಕರೀತಾರೆ. ನನಗೆ ಇಷ್ಟು ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಎಲ್ಲ ಗೊತ್ತು. ಮತ್ತು ಇನ್ನೊಂದು ಸ್ವಲ್ಪ ಕೇಳೋದಾದರೆ ನಾನು ಅರ್ಚಕರ ಜೊತೆನೇ ಮಾತಾಡಿಸ್ತೀನಿ, ಮತ್ತು ಅವ್ರ ಹತ್ರನೂ ಒಂದು ಸ್ವಲ್ಪ ವಿಷಯಗಳು ನಿಮಗೆ ತಿಳಿಬೋದು. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಬಂದರೆ ತುಂಬ ಪ್ರಶಾಂತವಾಗಿರುತ್ತೆ. ಮತ್ತು ಇಲ್ಲಿ ಮಳೆಗಾಲದ ಟೈಮಲ್ಲಂತೂ ಬಂದರೆ ಮಾತ್ರ ಮಸ್ತಾಗಿರುತ್ತೆ. ಇಲ್ಲಿ ಜಾಸ್ತಿ ಫೋಟೋ ಶೂಟಿಗೋಸ್ಕರ ಬರ್ತಾರೆ, ಅಂದರೆ ವೆಡ್ಡಿಂಗು ಫೋಟೋಗ್ರಫಿ ಮಾಡೋರು ಅವ್ರು ಜಾಸ್ತಿ ಬರ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಏನು ಅಂದರೆ ಈ ದೇವಸ್ಥಾನ ನೋಡೋದಕ್ಕೆ ಮಾತ್ರ ಗೈಸ್ ತುಂಬ ಚೆನ್ನಾಗಿದೆ. ಯಾರು ಬಂದಿಲ್ಲ, ಇಲ್ಲಿ ಬೆಂಗಳೂರಿಂದ ಹಾಸನಿಗೆ ಹೋಗೋ ರೋಡಲ್ಲಿ ಬರುತ್ತೆ ಇದು. ಯಾರು ವಿಸಿಟ್ ಮಾಡಿಲ್ಲ ಅವರು ಒಂದ್ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ನೋಡೋಕ್ಕೋಸ್ಕರ. ಮತ್ತು ಇನ್ನೊಂದು ಇಲ್ಲಿ ಜಾಸ್ತಿ ಯೂಟ್ಯೂಬರ್ಸು ಮತ್ತು ಮೋಟೋ ವ್ಲಾಗ್ ಮಾಡ್ತಾರಲ್ಲ, ಅವರು ಜಾಸ್ತಿ ಇಲ್ಲಿ ಬರ್ತಾರೆ. ಈ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳೋಣ. ಈ ದೇವರು ಯಾವ ಥರ ಉದ್ಭವ ಆಯಿತು, ಮತ್ತು ಕೆಳಗಡೆಯಿಂದ ಇಲ್ಲಿಗೆ ಬರೋಕ್ಕೆ ಕಾರಣ ಏನು, ಮತ್ತು ಇಲ್ಲಿ ಯಾವ ಟೈಮಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ, ಮತ್ತು ವೀಕ್ಷಕರು ಬರೋದಾದರೆ ಯಾವ ಟೈಮಲ್ಲಿ ಬಂದರೆ ಇಲ್ಲಿ ಒಳ್ಳೆಯದು ಅನ್ನೋದನ್ನು ಇವಾಗ ಇಲ್ಲಿ ಅರ್ಚಕರು ಅವರೇ ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ ಗೈಸ್. ನಮ್ಮದು ವಿಜಯವಾಡನಲ್ಲಿ ಅಂತ ಸಣ್ಣಯ್ಯನ ಮಗ ಮಲ್ಲೇಶ್ವರ ಅಂತ, ನಮ್ಮ ತಂದೆ ಹೆಸರು ಬಸವರಾಜಪ್ಪ ಅಂತ. ಅವರ ಮಗ ನಾನು. ನಮ್ಮ ತಂದೆ ತಾತ ಕಾಲದಿಂದಲೂ ಈ ಸೇವೆ ಮಲ್ಲೇಶ್ವರ ದೇವಸ್ಥಾನದ ಅರ್ಚಕರಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ದೇವರು ಎಲ್ಲಿಂದ ಬಂತು ಈ ಭಗವಂತ ಅಂದರೆ ಮಾವನೂರು ಮಲ್ಲಪ್ಪ ಅಂತ ಹೆಸರು. ಇವ್ರು ಹುಟ್ಟಿದವರು ಮಾವನೂರಲ್ಲಿ ಮಲ್ಲಪ್ಪನ ಗುಡಿ ಅಂತ ಹೇಳ್ತಾರೆ. 5 ಪಂಚಲಿಂಗೇಶ್ವರ ದೇವಸ್ಥಾನ. ಅಲ್ಲಿ ನೆಲೆಯಾಗಿದ್ದ ಇವನೇ ಹಿರಿಯಣ್ಣ, ದೊಡ್ಡಣ್ಣ ಅಂದರೆ ಇವನೇ ಈಶ್ವರ ಮಲ್ಲೇಶ್ವರ ಅಂತ ಹೆಸರು. ಅವನಲ್ಲಿ ನೆಲೆಯಾಗಿದ್ದಾಗ ಆ ದೇವಸ್ಥಾನ ಕಟ್ಟಬೇಕಾರೆ ದೇವಸ್ಥಾನ RCC ಲೆವೆಲ್ವರೆಗೂ ಆಯಿತು. ಆದ ತಕ್ಷಣದಲ್ಲಿ ಏನಾಯಿತು, ಹಿಂದೆ ಇವರು ದೇವಸ್ಥಾನ ನಿರ್ಮಲ ಮಾಡೋ ಅಂತಾರವರು ಇದ್ದು ಬಂದು ದೇವಸ್ಥಾನ ಕೊಚ್ಚಾಕಿ ಇದು ಮಾಡಕ್ಕೆ ಬಂದಾಗ ಈ ಊರಿಂದ ಎಲ್ಲ ಸೇರಿ ಆ ದೇವಸ್ಥಾನದ ಪಕ್ಕದಲ್ಲಿ ಮಣ್ಣನ್ನು ಪಡೆದು ದೇವಸ್ಥಾನ ಮೇಲೆ ಮುಚ್ಚಿ ಆ ದೇವರನ್ನು ಉಳಿಸ್ಕೊಂಡಾರಂತೆ. 400 ಎಂಟೂರವರೆಲ್ಲ ಸೇರಿ ಆ ದೇವಸ್ಥಾನದೆಲ್ಲ ಉಳಿಸ್ಕೊಂಡು ಆ ದೇವರು ಇರ್ಬೇಕಾದ್ರೆ ಏನಾಗ್ಬಿಟ್ಟು ದೇವಸ್ಥಾನ ಕತ್ತಲೆ ಆಗಿ ಹೋಗ್ತು ಒಳಗಡೆ. ಅದು ಮೂಗಮಲ್ಲಪ್ಪನ ಗುಡಿ ಅಂತ ಹೆಸರು. ಅದು ಅರ್ಚಕರು ಹೋಗಿ ಅದೇ ಸನ್ನಿಧಾನದಲ್ಲಿ ಹೋಗಿ ಕೈಯಂಟ ದೀಪವನ್ನು ಹಚ್ಚಿ ಆ ಭಗವಂತನ ಸೇವೆಯನ್ನು ಮಾಡಿಕೊಂಡು ಬರ್ತಾನೆ ಇದ್ರು. ಪಕ್ಕದಲ್ಲಿ ಗುಂಡಿ ತೆಗೆದ ಕಾರಣ ಏನಾಗ್ತು ಅಂದರೆ ಪಕ್ಕದಲ್ಲಿ ಕಪ್ಪೆ ಮರ್ತ ಜಾಸ್ತಿ ಆಗಿ ಅಲ್ಲಿ ಸ್ವಚ್ಛತೆ ಇಲ್ಲದರಿಂದ ಅವನಿಗೆ ಅಲ್ಲಿ ಇರೋಕ್ಕೆ ಇಷ್ಟ ಆಗಲಿಲ್ಲ. ಆದ್ದರಿಂದ ಇವನೇನು ಮಾಡ್ದ, ಈಶ್ವರ ಹೊರಟ ನಾವು ಇಲ್ಲಿರೋಕ್ಕಾಗಲ್ಲ ನಡಿ ಹೋಗೋಣ ಅಂತ ಗೌರಮ್ಮನ ಗಂಗೆ ತೆಗೆದುತ್ತಲ್ಲ ಆಮೇಲೆ ಇಟ್ಕೊಂಡ. ಗೌರಮ್ಮನ ಪಕ್ಕದಲ್ಲಿ ಕರ್ಕೊಬಿಟ್ಟು ನಾವು ನಡಿ ಮುಂದೆ ಹೋಗಿ ಎಲ್ಲರೂ ನೆಲೆಯಾಗೋಣ, ಇಲ್ಲಿ ತೊಳ್ಕೊಂಬರು ಜಾಸ್ತಿ ಆಯಿತು, ನನಗಿರೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ನನ್ನ ಭಕ್ತರೆಲ್ಲ ನೋಡ್ಬೇಕು ಅಂದ್ರೆ ನನಗೆ ಹಳ್ಳ ಆಯಿತು, ಇಲ್ಲಿ ಕಾಣಿಸ್ತಾ ಇಲ್ಲ ನನ್ನ ಕಣ್ಣಿಗೆ. ಬೆಳಗ್ಗೆ ಆದರೂ ನನ್ನ ಭಕ್ತರು ನೋಡಲ್ಲ ಅಂದ್ರೆ ಅವ್ರು ಕಷ್ಟ ಅನುಭವಿಸೋದು ನಾನು ನೋಡೋಕ್ಕೆ ನಾನು ಸಹಿಸೋಕ್ಕಾಗಲ್ಲ, ನಡಿ ಅಂತ ಹೇಳ್ಕೊಂಡು ಗೌರಮ್ಮನ ಕರ್ಕೊಂಡು ಗೌರಮ್ಮನ ಕಾಣದ ಗಂಗೆ ತೆಗೆದು ನೆತ್ತಿ ಮೇಲೆ ಇಟ್ಕೊಂಡು ಈಶ್ವರ ಬಂದಂತೆ. ಅಂತರ್ಬಸವಣ್ಣ ಅಂದರೆ ಬಸವಣ್ಣನ ಒಂದು ನಿರ್ಮಾಣ ಮಾಡಿದ್ದೆ. ಇದು ಅಂತರಕ್ಕೆ ನನ್ನ ಇರೋ ಸ್ಥಳಕ್ಕೂ ಇದಕ್ಕೂ ಅಂತರ ಕರೆಕ್ಟಾಗಿದೆ, ಅಲ್ಲಿಯೂ ಸಮಾಧಾನ ಆಗ್ಬೋದು. ಇನ್ನೂ ಅಷ್ಟು ಮ್ಯಾಪ್ ಬಂದು ನೋಡೋಣ ಅಂದರೆ ಈ ಸ್ಥಳಕ್ಕೆ ಕೂತ್ಕೊಂಡಂತೆ ಭಗವಂತ. ಇದೇ ಸ್ಥಳಕ್ಕೆ ಬಂದು ಕೂತ್ಕೊಂಡಾಗ ಇವನೇ ಶಿವ, ಈ ಭಗವಂತಲ್ಲಿ ಕಾರಣನೇ ಇವನೇ ಈಶ್ವರ, ನಿಜವಾದ ಶಿವ ಅಂದರೆ ಇವನೇ. ಈ ಶಿಲೆ ಇಲ್ಲೇ ಇತ್ತಂತಿದ್ದೆ ಸುಮ್ಮನೆ ಮಾಮೂಲಿಯಾಗಿ. ಈ ಭಗವಂತ ಬಂದ್ಬಿಟ್ಟು ಅದರ ಮೇಲೆ ಆ ಶಿಲೆ ಕಲ್ಲಿನ ಮೇಲೆ ಕೂತ್ಕೊಂಡ್ಬಿಟ್ಟಂತೆ.
ಕುಂತ್ಕೊಂಡಾಗ ಇವನು ಭಾರಿ ಮನಸ್ಸಿಗೆ ನೆಮ್ಮದಿ ಆಗ್ತದೆ. ಒಳ್ಳೆ ಜಾಗಕ್ಕೆ ಬಂದು ಕುತ್ಕೊಂಡೆ, ಇಡೀ ದೇಶದ ಜನ ನಮ್ಮ ಭಕ್ತಾದಿಗಳೆಲ್ಲ ಕಾಣ್ತಾರೆ, ಇದ್ಬಿಟ್ರೆ ನಾನು ಎಲ್ಲಿಯೂ ಇರೋಕ್ಕೆ ಸ್ಥಳ ಚೆನ್ನಾಗಿಲ್ಲ, ಇದೇ ನನಗೆ ಭಾರಿ ನೆಮ್ಮದಿ ಆದಂಥ ಸ್ಥಳ ಇದೆ. ಈ ಜಾಗದಲ್ಲಿ ನೆಲೆ ಹಾಕ್ಬಿಟ್ರೆ ನನಗೆ ಎಲ್ಲ ಭಕ್ತಾದಿಗಳನ್ನ ನೋಡ್ಬೋದು ಅಂತ ಏನು ಮಾಡ್ದ, ಶಿಲೆ ಕಲ್ಲಿನ ಮೇಲೆ ಕುಂತಿದ್ದಾಗ ಅದೇ ಶಿಲೆ ಕಲ್ಲಿಗೆ ಭಗವಂತ ನೆಲ ಆಗಿಲ್ಲ. ನೆಲ ಆಗೋಯ್ತು, ಸ್ವಾಮಿ ಅಲ್ಲೇ ನೆಲ ಆದ್ಮೇಲೆ ಬೆಳಕಲ್ಲಾದ್ಮೇಲೆ ಇಲ್ಲೇ ನೆಲ ಹಾಕ್ಬೇಕು ಅನ್ನೋ ಸ್ಥಳ ಇಲ್ಲೇ ಹಾಕ್ಬೇಕು. ಹಾಗೆ ನೋಡ್ದ ಬೆಳಕಲ್ ಮೈ ಮಾಡ್ಬಿಟ್ಟ, ನೆಲ ಆಯಿತು. ಬೆಳಗ್ಗೆ ಸ್ನಾನಕ್ಕೆ ಹೋದ, ಇಲ್ಲಿ ಕೊಳಕು ನಿರ್ಮಾಣ ಮಾಡಿದ್ದ. ಆ ಕೊಳದ ಹತ್ರ ಹೋದಾಗ ಗಂಗೆ ಊರಲ್ಲಿ ಉಟ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಬಿಜಾಪುರಲ್ಲಿ ದೇವಸ್ಥಾನದಲ್ಲಿ ಗಂಗೆ ಇಟ್ಕೊಂಡಿದ್ದಾನೆ. ಇವಳು ಗಂಗೆ ಬೆಳಗ್ಗೆ ಅಂತ ಸ್ನಾನಕ್ಕೆ ಬರ್ಬೇಕು, ಗೌರವನು ಹೋಗ್ಬೇಕು, ಈಶ್ವರನು ಹೋಗ್ಬೇಕು. ಗಂಗೆ ಹೋಗಿ ನೀವು ನೋಡೋದಿಲ್ಲ, ಈಶ್ವರನು ಹೋದ ಗೌರಮ್ಮ ಹೋಗ್ಬಿಟ್ಟು ಸ್ನಾನ ಮಾಡಿ ನಿಲ್ಲಿ ಅಂತ ಗೌರಮ್ಮ. ನಾವು ಈಶ್ವರ ಬಂದು ನೋಡ್ಬಿಟ್ಟ, ನಾನು ಸ್ನಾನದಲ್ಲಿದ್ದೀನಿ, ನೀವು ನಿಲ್ಲೇ ಇದ್ದೀನಿ. ಇವರು ಗೌರಮ್ಮ ಸ್ನಾನಕ್ಕೆ ಹಿಡಿದು ಸ್ನಾನ ಆಯಿತು. ಸ್ನಾನ ಆದಾದ್ಮೇಲೆ ಈಶ್ವರ ಆಯ್ತಮ್ಮ ನೀನು ಯಾಕೆ ಬಾ, ನಾನು ಸ್ನಾನಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಗೌರಮ್ಮ ಸ್ನಾನ. ಈಗ ಇಲ್ಲಿ ಇದು 2015ರಲ್ಲಿ ಅನ್ಸುತ್ತೆ ಅಲ್ವಾ? ಈ ದೇವಸ್ಥಾನ ಕಟ್ಟಿದ್ದು 2015. ಮೊದಲು ಇದ್ರಕ್ಕಿಂತ ಮುಂಚೆ ಹಳೆ ದೇವಸ್ಥಾನ ಇತ್ತು. ಹಳೆ ದೇವಸ್ಥಾನ ಯಾವ ತರ ಕಲ್ಲಿನ ಗುಡಿ ಇತ್ತು ಅಥವಾ ಮಣ್ಣಿಂದ ಇತ್ತು? ಯಾವ ತರ? ಕಲ್ಲಿಂದ ಅಂದ್ರೆ ಇಟ್ಟಿಗೆ ಮಿಕ್ಸು. ಅದು ಈ ತರ ಕಲ್ಲಲ್ಲ, ಅವತ್ತಿನ ಹಿಂದಿನ ಕಾಲದಲ್ಲಿ ಕದ ಡೋರು ಈ ತರ ಏನು ಇತ್ತಿಲ್ಲ. ಅವತ್ತಿನ ಲೆಕ್ಕಾಚಾರಕ್ಕೆ ಸುಮಾರು ಒಂದು ಮರದೊಂದು ಬಾಕಲಂಗ ನಿಲ್ಲಿಸಿದ್ರು, ಅದನ್ನೇ ಡೋರು ಹಾಕಿಳಿವ ಹೋಗಿವ ಸೇವೆ ಮಾಡ್ಕೊಂಡು. ಮತ್ತೆ ಇನ್ನೊಂದು, ಈ ದೇವಸ್ಥಾನ ಪ್ರತಿದಿನನೂ ಓಪನ್ ಆಗಿರುತ್ತಾ ಅಂತ? ಡೈಲಿ ಪೂಜೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಬೆಳಗ್ಗೆ ಮದುವೆಗಳು ಇದ್ರೆ ಅಷ್ಟಕ್ಕೆ ಇಲ್ಲಿ ಎಷ್ಟೋ ಜನ ಭಕ್ತಾದಿಗಳು ಬಡವರಾಗಲಿ ದೊಡ್ಡವರಾಗಲಿ ಬಂದು ನಮ್ಮ ಅಪ್ಪನ ಮುಂದೆ ನಾವು ದಾನ ಮಾಡ್ತಾ ಮಾಡಿಸ್ಕೊತೀವಿ, ನಾವು ಪೂಜೆ ಮಾಡಿ ದಾನ ಮಾಡ್ತಾ ಮಾಡ್ಕೊಡ್ತೀವಿ. ಬೆಳಿಗ್ಗೆ 6 ಇರ್ತೀವಿ. ಮದುವೆ ಇಲ್ಲ ಅಂದ್ರೆ ನಾವು ಸ್ನಾನ ಮಾಡಿ ಮನೆಯಲ್ಲ ಪೂಜೆಗೆ ಮಾಡ್ಕೊಂಡು 10 ಗಂಟೆ ಹೊತ್ತಿಗೆ ಇಲ್ಲಿ ಬಂದ್ರೆ 4 ಗಂಟೆ ನಮ್ಮ ಹತ್ರ ಪ್ರತಿದಿನ 10 ಗಂಟೆಯಿಂದ 4 ಗಂಟೆವರೆಗೂ ಓಪನ್ ಇರ್ತೀವಿ. ಮತ್ತೆ ಭಾನುವಾರನೇ ಇರುತ್ತಾ? ಎಲ್ಲ ಪ್ರತಿ ದಿವಸವೇ ಮನೇಲಿ ಒಂದು ಏನೇ ಒಂದು ಸಾವಿದ್ರು ನಾವು ರಾತ್ರಿ 10 ಗಂಟೆ ಆಗಲಿ ದಪ್ಪನ್ ಮಾಡಿ ಬಂದು ನನ್ನ ಅಪ್ಪನ ಸೇವೆ ನಾವು ಬದುಕಿರೋವರೆಗೂ ಬಿಡಲ್ಲ. ನಾವು ಬದುಕಿ ನಮ್ಮ ಅಪ್ಪನ ಇತಿಹಾಸ ನಾವು ಪೂಜೆ ಬಿಟ್ಟು ಕನಸೇ ಇಲ್ಲ. ಮತ್ತೆ ಇದು ಯಾವ ಇಸ್ವಿಲಿ ಇಲ್ಲಿ ಗುಡಿ ಇದಾಗಿದ್ದು? ಅಷ್ಟು ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಹಿಂದೆ ಮಾಡಿರೋದಿಲ್ಲ. ಅದೇ ದೇವ್ರು ಬಂದ್ಮೇಲೆ ನೆಲೆ ಆಗಿರೋದಿಲ್ಲ. ಪಕ್ಕದಲ್ಲಿ ಹಸು ಬಂದು ಇದಕ್ಕೆ ತೋರಿಸಿರುವಂತ ಜಾಗ ಅದು ಹೇಳ್ಬೇಕು ಅಂತಂದ್ರೆ ಇನ್ನೂ 10 ಗಂಟೆ ಆಯ್ತಿದ್ದಾರೆ. ಆದ್ರೆ ಇವನು ಏನಾಗಿದೆ ಅಂದ್ರೆ ಹಸು ಅಂದ್ರೆ ದೊಡ್ಡ ದಣಿ ಗೂಡು ಅಂತ ಇತ್ತು. ಅಲ್ಲಿಂದ ಬಂದು ಇವನು ದೇವಸ್ಥಾನ ಕಟ್ಬೇಕು ಕಾರಣ ಹೇಳ್ಬೇಕು ಅಂದ್ರೆ 10 ಗಂಟೆ ಆಯ್ತದೆ. ಅದು ಹೇಳೋಣ. ಇವನು ಭಗವಂತ ಬಂದು ಇಲ್ಲಿ ನೆಲೆ ಆದ್ಮೇಲೆ ಇವನು ಹಸ್ಕೊಂಡಿದ್ದ. ಕರ ಹಾಕಿ ಆದ್ಮೇಲೆ ಹಸು ಮೇಯಕ್ಕೆ ಅಂತ ಬಿಟ್ರು, ಕರ ತಪ್ಪಿಸ್ಬಿಟ್ರು. ಬುಟ್ಟಾಗ ಏನಾಯ್ತು, ಹಸು ಅಲ್ಲಿಂದ ಬಂದು ಇವನು ಸ್ವಾಮಿ ಮೇಲೆ ಹಾಲು ಕಟ್ಬಿಟ್ಟು ಹೋಗುತ್ತೆ. ಅದು ಗೊತ್ತಿಲ್ಲ ಅವನಿಗೆ. ಆಮೇಲೆ ಡೈಲಿ ಬುಟ್ಟಾಗೆಲ್ಲ ಯಾಕೆ ನೀವು ಹೊಸ ಮೊದಲಾಗ ಹೋಗ್ತಿದ್ದಿ, ಇದೊಂದೇ ಗಂಟೆ ಹೋಗ್ತಿದ್ದಲ್ಲ, ಯಾಕೆ ಮನೇಲಿ ಯಾಕೆ ಹಾಲು ಕೂಡ್ತಾ ಇಲ್ವಲ್ಲ ಏನ್ ಮಾಡ್ದ, ಹಸಿನ ಕಾವಲಾರ ಮನೆ ಯಜಮಾನ ಏನ್ ಮಾಡ್ದ, ಈಗ ಹಸ್ಕೊಳೋ ತಾನಾಗಿ ಬೆಟ್ಟಕ್ಕೆ ಓಡಿಸ್ಬರೋ ಮಲ್ಲಪ್ಪನ ಬೆಟ್ಟಕ್ಕೆ. ಮಲ್ಲಪ್ಪನ ಬೆಟ್ಟಕ್ಕೆ ಓಡಿಸು ಅಂತಂದ್ರೆ ಅದ್ರ ಹೆಸರೇ ಇದು ದೊಡ್ಡ ಬೆಟ್ಟ ಅಂತ. ಅಲ್ಲಿ ಓಡಿಸ್ಬಿಟ್ಟು ಬರೋ ಬಂದಕ್ಕೆ ಇವನೇನ್ ಮಾಡ್ದ, ಹಸೆ ಆಗಿ ಹೋಗ್ತಿತ್ತಲ್ಲ ಅಂದ್ಬಿಟ್ಟು ಇವನೆಲ್ಲ ದೊಡ್ಡದೊಂದು ಗಂಡು ಕೊಡ್ಲಿ ತಗೊಂಡು ಹಿಂದೆ ಬಂದ್ಬಿಟ್ಟ. ಹಿಂದೆ ಬಂದಾಗ ಏನಾಯ್ತು, ಇದೇ ದೇವರ ಮೇಲೆ ಹುತ್ತ ಕಡ್ದೋಗಿತ್ತು. ಆ ಹುತ್ತದೊಳಗೆ ಕಾಲು ಹಾಕಿ ಹಸು ಹಾಲು ಕರೀತಿದ್ದಾಗ ಏನಾಯ್ತು, ಇವನೇನ್ ಮಾಡ್ದ, ಹುತ್ತಕ್ಕೆ ತಲೆದ ಕೊಡ್ಲಿ ಮಾಡಿದ್ಬಿಟ್ಟು. ಆ ಕೊಡ್ಲಿ ಹೊಡೆದಕ್ಕೆ ಏನಾಗ್ಬಿಟ್ಟು ಹಿಂದೆ ತಲೆ ಚುಪ್ಪು ಆರೆ ಹೊಡ್ತು. ಹಿಂದ್ಗಡೆ ಇವತ್ತು ನೋಡಿ ಹಿಂದ್ಗಡೆ ಮಟ್ಟ ಚುಪ್ಪಿಲ್ಲ. ಭಗವಂತನ ಕೊಡ್ಲೆ ಇಟ್ಬಿದ್ದು ನನ್ನ ಅಪ್ಪನ ಬಿದ್ದು ಕೊಡ್ಲಿ ಅಂತ ಹಿಂದ್ಗಡೆ ಚುಪ್ಪು ಆರೋಗಿದೆ. ಆ ಚುಪ್ಪು ಅವನು ಹೊಡೆದ ಇದಕ್ಕೆ ರಕ್ತಕಾರಿ ಸ್ವಾಮಿ ಮುಂದೆ ಬಿದ್ದಕ್ಕೆ ಇವನೇನು ನೋಡ್ದ, ಅಪ್ಪ ಮನ ಹತ್ರ ಯಾಕೆ ನನ್ನ ಮಗ ಇನ್ನೂ ದನ ನಡ್ಕೊಂಡು ಬರ್ಬೋದ, ಹೋದನ್ನು ದಣಿತ ಬರಲ್ಲ ಅಂತ ಹುಡುಕಿ ಬಂದು ನೋಡೋದ್ರಲ್ಲಿ ರಕ್ತಕಾರಿ ಅವನ ಮುಂದೆ ಬಿದ್ದಂತೆ. ಭಗವಂತ ಹುತ್ತದಿಂದ ಓಪನ್ ಆಗಿ ಏನು ರುದ್ರಾವತಾರ ಆಗಿ ಒಳ್ಳೆ ಪಡ ಹೊಡಿತಿದ್ದಂತೆ. ಇವನು ಬಂದು ನೋಡಿದ, ರಕ್ತಕಾರಿ ಬಿದ್ದಿದ್ದ. ಮನಸ್ಸು ನೋಡ್ತಿದ್ದಂಗೆ ಎದ್ರಿ ಅವಸಾರ ಹೋಗ್ತಿದ್ದ. ಏನಪ್ಪ ನೀನು ಯಾರು ಅಂತ ಅರಿವಿಲ್ಲ, ನನ್ನ ಮಗ ಯಾಕಪ್ಪ ಇಲ್ಲಿ ಬಿದ್ದವನೇ, ನೀನು ಯಾರು ಅಂತ ಅರಿವಿಲ್ಲ, ನನ್ನ ಮಗ ಎದ್ದು ಬಂದ್ಬಿಟ್ರೆ ನೀನು ಒಂದು ಗೋಪುರ ಕಟ್ಸ್ಕೊಡ್ತೀನಿ ಕಣಪ್ಪ ಅಂದ್ಬಿಟ್ಟ. ಅಂದ್ಬಿಟ್ಟು ಏನು ನೋಡಲಿಲ್ಲ, ಡಬಲ್ ಹಾಕಿ ಬರೋದ ಓಡೋಗ್ಬಿಟ್ಟವನೆ.
ಓಡೋದಾಗ ಈ ಕೊಳ ಇತ್ತಲ್ಲ ಅಲ್ಲಿ ಒಂದು ಗುಂಡಿ ಹಂಗೆ ನೀರು ನಿಂತಿತ್ತು ಆ ಕೊಳದೊಳಗೆ ಗುಂಡಿ. ಆ ಗುಂಡಿಲಿ ಟವಲ್ನ ನೀರೊಳಗೆ ಹೆಜ್ಜಿ ಆ ಸ್ವಾಮಿಗೆಯನ್ನೇ ತಂದ್ಬಿಟ್ಟು ಇವನ್ನ ಬಾಯಿಗೆ ನಿಂತವನೆ. ಟವಲಲ್ಲಿ ನೀರು ಹೊಟ್ಟೆ ನೆನೆಸಿ ಬಂದು ಹಿಂಡಿದಾಗ ಏನಾಯಿತು, ಅವನಿಗೆ ಜ್ಞಾನ ಗೊತ್ತಂತೆ. ಬಂದ್ಬಿಟ್ಟು ಮಗನ ಕರ್ಕೊಂಡು ಹೋಗಿ ಆ ಗೋಪುರ ಕಟ್ಸೋಕ್ಕೆ ಆ ದೊಡ್ಡದಲ್ಲಿ ಗೂಡಿಂದ ಮಾಲಕ ಅವನು ದೇವಸ್ಥಾನ ಕಟ್ಟಕ್ಕೆ ನಿರ್ಮಾಣ ಮಾಡಿದ. ಗೈಸ್ ಇಷ್ಟವರೆಗೂ ಅರ್ಚಕರು ಹೇಳಿದ್ರಲ್ಲ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅವರು ಹೇಳಿದ್ರಲ್ಲಿ ಯಾವ್ದಾದ್ರು ಒಂದು ಸ್ವಲ್ಪ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಇವಾಗ ಈ ದೇವಸ್ಥಾನ ಒಂದು ರೌಂಡ್ ಬರೋಣ ಬನ್ನಿ, ಹಿಂದ್ಗಡೆ ಎಲ್ಲ ಯಾವ ಥರ ಇದೆ ದೇವಸ್ಥಾನದಿಂದ ಅಂತ. ಗೈಸ್ ಈ ಬೆಟ್ಟಕ್ಕೆ ಯಾರು ವಿಸಿಟ್ ಮಾಡಬೇಕು ಅವರು ಒಂದ್ಸತಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಬೆಂಗಳೂರಿಂದ ಹಾಸನ ಮಂಗಳೂರು ಹೋಗೋ ರೂಟಲ್ಲಿ ಬರುತ್ತೆ. ಯಾರಿಗೆ ಈ ಲೊಕೇಶನ್ ಗೊತ್ತಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ದು ಲಿಂಕ್ ಹಾಕಿರ್ತೀನಿ, ವಿಸಿಟ್ ಮಾಡಿ ಒಂದ್ಸತಿ, ಚೆನ್ನಾಗಿರುತ್ತೆ. ಬಟ್ ಮಾರ್ನಿಂಗ್ ಟೈಮ್ ವಿಸಿಟ್ ಮಾಡಿದರೆ ಮಾತ್ರ ಮಸ್ತಾಗಿರುತ್ತೆ. ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು, ಟೇಕ್ ಕೇರ್.